ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಈ ವಿಡಿಯೋ ಭಾರತದ ಪ್ರಮುಖ ಬಂದರುಗಳ ಬಗ್ಗೆ. ಭಾರತದಲ್ಲಿ ಪ್ರಮುಖ 14 ಬಂದರುಗಳಿವೆ. ಅವುಗಳಲ್ಲಿ ಪಶ್ಚಿಮ ತೀರದೊಳಗಡೆ 6 ಬಂದರುಗಳು ಹಾಗೂ ಪೂರ್ವ ತೀರದೊಳಗಡೆ 7 ಬಂದರುಗಳು ಮತ್ತು ಒಂದು ಬಂದರು ಅಂಡಮಾನ್ ನಿಕೋಬಾರ್ ಒಳಗಡೆ ದ್ವೀಪದೊಳಗಡೆ ಒಂದು ಬಂದರು ಇದೆ. ಈ ಬಂದರುಗಳನ್ನು ನಾವು ಪಶ್ಚಿಮ ತೀರದ ಬಂದರುಗಳು ಹಾಗೂ ಪೂರ್ವ ತೀರದ ಬಂದರುಗಳು ಅಂತಂದು 2 ರೀತಿಯೊಳಗಡೆ ನಾವು ವಿಂಗಡಿಸುತ್ತೇವೆ. ಅದರೊಳಗಡೆ ನಾವು ಪಶ್ಚಿಮ ತೀರದ ಬಂದರುಗಳನ್ನು ನೋಡಿದಾಗ 1ನೇ ಬಂದರು ಕಂಡ್ಲಾ ಬಂದರು. ಈ ಕಂಡ್ಲಾ ಬಂದರು ಗುಜರಾತ್ ರಾಜ್ಯದ ಕಚ್ನಲ್ಲಿದೆ. 2ನೇದು ಮುಂಬೈ ಬಂದರು. ಈ ಮುಂಬೈ ಬಂದರು ಇದು ದೊಡ್ಡ ಪ್ರಮಾಣದಲ್ಲಿರುವಂಥ ಬಂದರು. ಇದು ಮಹಾರಾಷ್ಟ್ರದಲ್ಲಿರುವಂತಹ ಬಂದರು ಆಗಿದೆ. ಈ ಬಂದರನ್ನು ನಾವು ಭಾರತದ ಹೆಬ್ಬಾಗಿಲು ಅಂತ ಕರಿತೇವೆ. ಅದೇ ರೀತಿ ಒಳಗಡೆ ನವಶೇನ ಬಂದರು ಅಂತ ಬರ್ತದೆ 3ನೇದು. ಈ ನವಶೇನ ಬಂದರನ್ನು ನಾವು ಜವಾಹರ್ಲಾಲ್ ನೆಹರು ಬಂದರು ಎಂದು ಕೂಡ ಕರಿತೇವೆ. ಈ ಬಂದರು ನಾವು ಮುಂಬೈಯಿಂದ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿರುವಂಥ ಎಲಿಫೆಂಟಾ ಗುಹೆಯ ಸಮೀಪದಲ್ಲಿರುವಂಥ ಈ ಬಂದರು ಮುಂಬೈ ಬಂದರಿನ ಒಂದು ಒತ್ತಡವನ್ನು ಕಡಿಮೆ ಮಾಡಲು ನವಶೇನ ಬಂದರನ್ನು ನಿರ್ಮಿಸಲಾಗಿದೆ. ನಂತರ ಬಂದರು ನಾವು ನೋಡಿದಾಗ 4ನೇದು ಮರ್ಮಾವ್ ಗೋವಾ ಬಂದರು. ಮರ್ಮಾವ್ ಗೋವಾ ಬಂದರು ಇದು ಗೋವಾ ರಾಜ್ಯದೊಳಗಡೆ ಇದೆ. ಇನ್ನು ಮಂಗಳೂರು ಬಂದರು, ನವಮಂಗಳೂರು ಬಂದರು ಎಂದು ಕೂಡ ಕರೀತಾರೆ. ಇದು ಕರ್ನಾಟಕದ ಹೆಬ್ಬಾಗಿಲು ಅಂತ ಕೂಡ ನಾವು ಈ ಬಂದರನ್ನು ಕರಿತೇವೆ. ಇನ್ನು ನಂತರ ಬರುವಂತಹ ಒಂದು ಬಂದರನ್ನು ನೋಡಿದಾಗ ಕೊಚ್ಚಿ. ಈ ಕೊಚ್ಚಿ ಒಂದು ಬಂದರು ಕೇರಳ ರಾಜ್ಯದಲ್ಲಿರುವಂತಹ ತೀರದೊಳಗಡೆ ಇರುವಂತಹ ಒಂದು ಬಂದರು. ಈ ಬಂದರನ್ನು ನಾವು ಅರಬ್ಬಿ ಸಮುದ್ರದ ರಾಣಿ ಅಂತಲೂ ಕೂಡ ಈ ಬಂದರನ್ನು ಕರಿತೇವೆ. ಇವು 6 ಬಂದರುಗಳು ನಾವು ಪಶ್ಚಿಮ ತೀರದಲ್ಲಿ ಬಂದರುಗಳನ್ನು ನಾವು ನೋಡ್ತೇವೆ. ಇನ್ನು ಅದೇ ರೀತಿ ಒಳಗಡೆ ಪೂರ್ವ ತೀರದ ಒಂದು ಬಂದರುಗಳನ್ನು ನೋಡಿದಾಗ ಮೊದಲನೇದಾಗಿ ತುತುಕುಡಿ ಬಂದರು. ಈ ತುತುಕುಡಿ ಬಂದರು ತಮಿಳುನಾಡು ರಾಜ್ಯದೊಳಗಡೆ ಇದೆ. ಇನ್ನು 2ನೇದಾಗಿ ಚೆನ್ನೈ ಬಂದರು. ಈ ಚೆನ್ನೈ ಬಂದರು ಕೂಡ ಚೆನ್ನೈನಲ್ಲಿ ಅತ್ಯಂತ ಹಳೆಯದಾದಂತಹ ಬಂದರು ಆಗಿದೆ. ಇನ್ನು ಎನ್ನೂರ ಬಂದರು ಕೂಡ ಚೆನ್ನೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ನಿರ್ಮಾಣ ಮಾಡಿದಂತಹ ಒಂದು ಬಂದರು ಎನ್ನೂರು ಬಂದರು. ಇನ್ನು ನಂತರ ನಾವು ಬಂದರನ್ನು ನೋಡಿದಾಗ ವಿಶಾಖಪಟ್ಟಣ ಬಂದರು. ಈ ವಿಶಾಖಪಟ್ಟಣ ಬಂದರ ಆಂಧ್ರ ಪ್ರದೇಶದ ರಾಜ್ಯದೊಳಗಡೆ ಇರುವಂತಹ ಒಂದು ಬಂದರು. ಇನ್ನು ಪಾರಾದೀಪ್ ಬಂದರನ್ನು ನಾವು ಒಡಿಸ್ಸಾ ರಾಜ್ಯದೊಳಗಡೆ ನೋಡ್ತೀವಿ. ಇದು ಮಹಾನದಿಯ ಒಂದು ಮುಗ ಭಾಗದೊಳಗಡೆ ಇರುವಂತಹ ಒಂದು ಬಂದರು ಆಗಿದೆ. ಇನ್ನು ನಂತರ ಬಂದರು ಯಾವುದು ಅಂತಂದರೆ ಹಾಲ್ಡಿಯಾ ಬಂದರು ಇದು ಹುಗ್ಲಿ ಮತ್ತು ಹಾಲ್ಡಾ ಒಂದು ನದಿಯ ಸಂಗಮದಲ್ಲಿ ಇರುವಂಥ ಸ್ಥಳದೊಳಗಡೆ ನಿರ್ಮಿಸಿದಂತಹ ಒಂದು ಬಂದರು ಯಾವುದು ಅಂತಂದರೆ ಹಾಲ್ಡಿಯಾ ಬಂದರು. ಇನ್ನು ನಂತರ ಕಲ್ಕತ್ತಾ ಬಂದರು. ಇದು ಕೂಡ ಹುಗ್ಲಿ ನದಿಯ ಎಡದಂಡೆಯ ಮೇಲ್ಗಡೆ ನಿರ್ಮಿಸಿದಂತಹ ಒಂದು ಬಂದರು ಯಾವುದು ಅಂತಂದರೆ ಕಲ್ಕತ್ತಾ. ಒಟ್ಟಾರೆಯಾಗಿ ಇವು ಏನಪ್ಪ ಅಂದರೆ ಪಶ್ಚಿಮದ ಒಂದು ತೀರದ ಬಂದರುಗಳು ಹಾಗೂ ಪೂರ್ವ ತೀರದ ಬಂದರುಗಳು ನಾವು ನೋಡ್ತೀವಿ. ಅದೇ ರೀತಿ ಒಳಗಡೆ ನಂತರದ ಒಂದು ನಾವು 14ನೇ ಬಂದರು ಯಾವುದು ಅಂತಂದರೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿರುವಂತಹ ಒಂದು ಬಂದರು ಈ ಫ್ಲೋಟ್ ಪೇರ್ ಬಂದರು ಅಂತ ನಾವು ನೋಡ್ತೀವಿ. ಹೀಗೆ ಈ ಒಂದು ಬಂದರುಗಳನ್ನು ನೋಡಿದಾಗ ಇವುಗಳು ಸರಕು ತುಂಬುವ ಮತ್ತು ಇಳಿಸುವುದಕ್ಕಾಗಿ ಹಡಗುಗಳು ತಂಗುವ ಸ್ಥಳವನ್ನೇ ನಾವೇನಂತ ಕರಿತೀವಿ ಬಂದರು ಅಂತ ಕರಿತೀವಿ. ಈ ಬಂದರು ಬಗ್ಗೆ ಸಾಕಷ್ಟು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಈಗಾಗಲೇ ಬಂದಿದೆ. ಪೊಲೀಸ್ ಎಕ್ಸಾಮ್ ಆಗಿರಬಹುದು, ಅದೇ ರೀತಿ ಒಳಗಡೆ ಟೀಚರ್ಸ್ ಎಕ್ಸಾಮ್ ಆಗಿರಬಹುದು. ಹೀಗೆ ಹಲವಾರು ಒಂದು SDFD KPSC ಹಾಗೂ KAS ಎಕ್ಸಾಮ್ದೊಳಗಡೆ ಆಮೇಲೆ KE ನಡೆಸಿದಂಥ ಎಕ್ಸಾಮ್ದೊಳಗಡೆ ಸಾಕಷ್ಟು ಬಾರಿ ಈ ಒಂದು ಪ್ರಮುಖ ಬಂದರದ ಮೇಲುಗಡೆ ಪ್ರಶ್ನೆಗಳು ಬಂದಿವೆ. ಹೀಗಾಗಿ ಈ ಒಂದು ವಿಷಯ ಅತ್ಯಂತ ಪ್ರಮುಖವಾಗಿರ್ತದೆ. ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಮೇಲ್ಗಡೆ ಕ್ಲಿಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಒಂದು ಮುಂದಿನ ವಿಡಿಯೋದೊಳಗಡೆ ಮತ್ತೊಂದು ಹೊಸ ವಿಚಾರದೊಳಗಡೆ ಬರ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.